ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ಲಾಗ್ ಹೆಂಗೈತೆ ಅಂತೇಳಿ ನೋಡೋಣ್ರಿ. ಇವತ್ತು ಲಾಗ್ ಮಾಡೋಕೆ ಯಾಕೋ ಬೇಜಾರಾತ್ರಿ. ಯಾಕಂತಂದ್ರೆ ನಾನು ಇವತ್ತು ನಮ್ಮ ಗಂಡ ಮನೆಗೆ ಹೊಂಟೇನು. ತವ್ರ ಮನೆಯಿಂದ ಗಂಡ ಮನೆಗೆ ಹೋಗೋದಂದ್ರೆ ಒಂದು ಮನೆ ಆಕತ್ರಿ. ಅದು ಗಂಡು ಮನೆಯಿಂದ ತವ್ರ ಮನೆಗೆ ಹೋಗಿ ಫುಲ್ ಖುಷಿ. ಯಾವಾಗ ಹೋದೇನೋ ಅನ್ನೋಂಗಿರ್ತೈತಿ. ಅದು ಅದ್ರಾಗ ನಾವು ಊರು ಸಮೀಪ ಐತ್ರಿ. ಏನಾರು ಫಂಕ್ಷನ್ ಇತ್ತಲ್ಲ, ಮೊನ್ನೆ ಗಣೇಶ್ ಬಂದ ದಿವಸ ಹೋಗಿದ್ನಿ ನಾನು. ನಿಮ್ಗೆ ಅಲ್ಲಿ ಕೂಡ ಲಾಗ್ ತೋರ್ಸೇನಿ ರೀ. ಗಣೇಶ್ ಬಂದ ದಿವಸ ಹೋಗಿದ್ನಿ. ಆದ್ರೆ ಇನ್ನು ಗಣೇಶ್ ಬಂದ ಅಷ್ಟಮಿ ಎಲ್ಲ ಮುಗೀತು. ಇನ್ನು ಮತ್ತು ನಮ್ಮ ಅವ್ವರು ಕಾಸಿಗೆ ಹೊಂಟಾರು. ಅವಾಗ ನಾನು ಮತ್ತು ಊರಿಗೆ ಹೋಗೋದಕ್ಕತಿ. ಒಂದೇ ದಿನ ಹೋಗೋದಕ್ಕತಿ. ಅದ್ರ ಸಂಬಂಧ ವಾಪಸ್ ಬನ್ನಿರಿ, ಇನ್ನು ಯಜಮಾನ್ರಿಗೆ ಊಟ ಪ್ರಾಬ್ಲಮ್ ಆಕತ್ತೆ ಅಂತೇಳಿ. ಮತ್ತು ಬರುವಾಗ ನಮ್ಮವ್ವ ನನಗೆ ಅಡುಗೆ ಮಾಡಿ ಕಟ್ಟಾತಿದ್ರು. ನಾವು ಅಡುಗೆ ಅಂತಂದ್ರೆ ಏನು ರೀ, ಒಂದು 5-6 ರೊಟ್ಟಿ ಈ ಥರ ಒಂದು 2-3 ಥರ ಪಲ್ಯಗಳು ಅಷ್ಟು ತೊಗೊಂಡು ಹೋರಾತಂತೇಳಿ. ಮತ್ತು ಬೆಳಗ್ಗೆದು ಬಾಂಡೆ ಕಸ ಒಗ್ಯಾನ ಎಲ್ಲ ಆತ್ರಿ. ಇನ್ನು ಜಳಕ ಮಾಡಿ ಪೂಜೆ ಮಾಡೀನಿ. ಇವತ್ತು ನಮ್ಮ ಅಪ್ಪಾರು ಶನಿವಾರ ಲಘೂಟ ಮಾಡಿರ್ತಾರೆ. ನಮ್ಮ ಅಣ್ಣಾರು ಎಲ್ಲರೂ ಫುಲ್ ಬಿಜಿ ರೀ. ಅವ್ರ ಲೈಫ್ನಾಗ ಫುಲ್ ಅಟ್ರು ಪ್ರತಿಯೊಬ್ಬರು ಬಿಜಿ ಹಂಗೆ ಇರ್ತಾರೆ ನಮ್ಮ ಮನ್ಯಾಗ, ಅಂದ್ರೆ ತವ್ರ ಮನ್ಯಾಗ ರೀ. ಅದೇ ರೀತಿ ನಮ್ಮ ಅಣ್ಣನ ಹೆಂಡತಿ ಬೆಳಗ್ಗೆ ಎದ್ದು ಸಿದ್ಧಿವಿನಾಯಕ ಪೂಜೆ ಮಾಡ್ಯಾರ ನೋಡ್ರಿ. ಇಲ್ಲಿ 21 ದಿನ ಸಿದ್ಧಿವಿನಾಯಕ ಪೂಜೆನ ಈ ಥರ 21 ಹೂಗಳನ್ನು ಏರಿಸಿ ಮಾಡಬೇಕು. ಹಿಂಗೆ ಕರ್ಕಿ ಪತ್ರಿ ಎಲ್ಲ ಹಾಕಿ. ನಾನು ಕೂಡ ಏನಂದ್ರೆ ನನ್ನ ಮ್ಯಾರೇಜ್ ಆಗೋಕ್ಕಿಂತ ಮುಂಚೆ ನಮ್ಮ ತವ್ರ ಮನ್ಯಾಗ ಮಾಡೀನಿ ರೀ. ನಾನು 3 ವರ್ಷ ಅಷ್ಟ ಮಾಡೇನಿ ರೀ. ನಾನು ಬೆಳಗಿನ 4 ಗಂಟೆಗೆ ಎದ್ದಂದ್ರೆ ಬ್ರಾಹ್ಮಿ ಮುಹೂರ್ತದೊಳಗೆ ಮಾಡಬೇಕಲ್ಲ, ಅದು ಮಾಡ್ಯಾನ. ನಂತರ ಈಗ ಪೂಜೆ ಆಯಿತು. ಆನಂತರ ನಮ್ಮವ್ವ ರೊಟ್ಟಿ ಮಾಡತ್ತಿದ್ರು. ನಾನು ಹೆಸರು ಕಾಳು ಪಲ್ಯ ಅನ್ನ ಮಾಡೋಕ್ಕಿಟ್ಟ. ನಾವು ಈ ಹರಿಯಾಗದು ಜುಣುಕ ಅನ್ನ, ಒಗ್ಗರಣೆ ಅನ್ನ, ಅವಲಕ್ಕಿ ಎಲ್ಲ ಮಾಡಿದರು. ರಾತ್ರಿ ರೊಟ್ಟಿ ಎಲ್ಲ ಉಳಿದಿದ್ದು. ಹಾಗಾಗಿ ರೊಟ್ಟಿ ಕಡಿಮೆ ಮಾಡೋಣ ಅಂತೇಳಿ ನಮ್ಮವ್ವಾರು ಒಂದು 10-12 ರೊಟ್ಟಿ ಅಟ್ಟ, ಕಡಿಮೆ ಅಂದ್ರೆ 10-12 ರೀ. ಅವ್ರಿಗೆ ಹೆಚ್ಚಿಗೆ ಅಂತಂದ್ರೆ 20 ಮ್ಯಾಗ ಇರ್ತಾವೆ ನೋಡಿರಿ. ಎದ್ದುಗಳೇ ರೊಟ್ಟಿ ಚಲೋ ಬಿಡ್ತದೆ ರೀ. ನಾಷ್ಟಾನೂ ಇರ್ತೈತಿ. ನಾಷ್ಟ ಬೇಕಾದ್ರೆ ನಾಷ್ಟ ತಿನ್ನೋದು, ರೊಟ್ಟಿ ಬೇಕಾದ್ರೆ ರೊಟ್ಟಿ ತಿನ್ನೋದು ರೀ. ಹಿಂಗೆ ಅದೇ ರೀತಿ ಇಲ್ಲಿ ನಮ್ಮ ಹಿತ್ತಲಾಗ ಏನಂತಂದ್ರೆ ಲಿಂಬೆ ಗಿಡ ಐತ್ರಿ. 1-2 ಲಿಂಬೆ ಹಣ್ಣುಗಳನ್ನ ಕೊಕ್ಕೋಬೇಕಂತೇಳಿ ಅಂದ್ರೆ ತೆಳಗೆ ಇತ್ತು. ಅದಕ್ಕಾಗಿ ನಾನು ಬರುವಾಗ ಒಂದು ಲಿಂಬೆ ಹಣ್ಣು ತೊಗೊಂಬಂದಿರ್ತಾನೆ. ಯಾಕಂತಂದ್ರೆ ನನಗೆ ಜಾಸ್ತಿ ಉಪ್ಪಿಟ್ಟೊಳಗೆ ಅನ್ನದೊಳಗೆ ಹಾಕೊಂಡು ತಿಂತಾನು, ಕುಡಿಯೋದೆಲ್ಲ ತಿಂತಾನು. ಆನಂತರ ಶನಿವಾರಕ್ಕೊಮ್ಮೆ ನಾನು ಇಲ್ಲೊಂದು ನಮ್ಮ ಗ್ಲಾಸ್ನೊಳಗೆ ಲಿಂಬೆ ಹಣ್ಣನ್ನು ಹಾಕಿಟ್ಟಿರ್ತಾನು. ಇವತ್ತು ಸಾಯಂಕಾಲ ನಮ್ಮ ಮನ್ಯಾಗ ಹೋಗಿ ತೆಗೆದಿರ್ಬೇಕು ನೋಡ್ರಿ. ಲಿಂಬೆ ಹಣ್ಣು ಅದೇನಾಗತ್ತೆ, ನೆಗೆಟಿವ್ ಎನರ್ಜಿ ಇದ್ದದನ್ನೆಲ್ಲ ಕ್ಲೀನ್ ಮಾಡ್ತೈತೆ ಅಂಥೇಳಿ ಲಿಂಬೆ ಹಣ್ಣು ಹೆಚ್ಚು ಯೂಸ್ ಮಾಡ್ತೀವಿ. ಅದೇ ರೀತಿ ಹೂವುಗಳು ನೋಡ್ರಿ, ಇಲ್ಲಿ ಎಷ್ಟು ಪೂಜೆ ಮಾಡಿ ಎಷ್ಟು ಹೂವುಗಳು ಉಳ್ದವ್ರಿ ನಮ್ಮ ಮನ್ಯಾಗ. ಅದಕ್ಕೆ 1-2 ಏನಂದ್ರೆ ದಾಸ ಮಗ್ಗಿಯನ್ನು ಕೊಕ್ಕೊಂಡ್ರಿ. ನಂತರ ಇಲ್ಲೇ ಕರಿಬೇವು ಕೂಡ ಎಷ್ಟು ಬೆಸ್ಟ್ ಬೆಳೆದತ್ತೆ ನೋಡ್ರಿ. ಇಲ್ಲೇ ಗಿಡಗಳು ನನ್ನ ಗಂಡ ಮನ್ಯಾಗ ರೀ 4 ಥರ ದಾಸವಾಳದ ಕಂಟಿ ಅದ ಅಂತ ಹಚ್ಚೇನಿ. ಅದ್ರಾಗ ಒಂದು ಕೂಡ ಆಗೋಲ್ಲ. ಯಾಕಂತಂದ್ರೆ ಇಲ್ಲಿ ಮಣ್ಣು ಮತ್ತು ಅವ್ರು ಗೊಬ್ಬರ ಹಾಕೋದು ಏನಂದ್ರೆ ಸಗಣಿ ಗೊಬ್ಬರ ಹಾಕ್ತಾರೆ ಜಾಸ್ತಿ ರೀ. ಸಗಣಿ ಗೊಬ್ಬರಕ್ಕೆ ಗಿಡಗಳು ಬೆಳಿತಾವೆ. ಇಲ್ಲಿ ನಮಗೇನು ಹಾಕಿರೋ ಅಂಗಡ್ಯಾನ ಗೊಬ್ಬರ ಅಷ್ಟು ಹಾಕ್ಬೋದು. ಅದಕ್ಕಾಗಿ ನೋಡಿರಿ ಕರಿಬೇವು ಎಷ್ಟು ಚಂದ ಬೆಳೆದೈತಿ. ಈಗ ಒಂದಷ್ಟು ತೊಗೊಂಬನ್ನಿ ಮತ್ತು ಊರಿಗೆ ಹೋಗುವಾಗ ಮತ್ತು ಹೋದಾಗ ತರಕ್ಕೆ ಬರ್ತದೆ ಅಂತೇಳಿ ನಮ್ಮವ್ರು ಇಲ್ಲೇ ಜುಣ್ಕು ಚಕ್ಲಿ ಬಡಿಯತ್ತಿದ್ರು ನೋಡ್ರಿ. ಇದನ್ನು ಅಂದ್ರೆ ಪೂರ್ತಿ ಏನಂತಂದ್ರೆ ಅದನ್ನೆಲ್ಲ ಗಟ್ಟಿಗೆ ತಿರುವೆ ಒಂದು ಮಣಿ ಮ್ಯಾಗ ಎಣ್ಣೆ ಹಚ್ಚಿ, ಮಣಿ ಫುಲ್ ಸಪಾಟ ಐತ್ರಿ. ಅದ್ರ ಮ್ಯಾಗ ನಮ್ಮವ್ವ ಬಡಿಯತ್ತಿರು. ಅದೇ ರೀತಿ ಇಲ್ಲಿ ರೊಟ್ಟಿ ಮಾಡ್ಕೊಂತ ಅದನ್ನು ಬಡಿಯತ್ತಿರು ನೋಡ್ರಿ. ಅಂದ್ರೆ ಅದು ಆರ್ಬೇಕಂಥೇಳಿ. ನಂತರ ಇಲ್ಲೇ ಬಿಸಿ ಬಿಸಿ ರೊಟ್ಟಿ ಅದು ಇನ್ನು ಎಲ್ಲ ಹರಿದು ಇಟ್ಕೊಂಡು ಒಂದು ಸ್ವಲ್ಪ ಹಾಲು ಕೂಡ ತೊಗೊಂಡು ಇನ್ನೆಲ್ಲಿ ಹೆಪ್ಪಗೆ ಅಡ್ಡಾಡೋದಂತೆ ಒಂದು ದೀಟ ಮೊಸರು ತೊಗೊಂಡು ಇಲ್ಲಿ ಬಂದು ಹೆಪ್ಪಾಕಿರಂತೆ. ಹೆಪ್ಪಾಕಿನ ಕೂಡ ಇಲ್ಲೇ ಅಂದ್ರೆ ಮೊಸ್ರಿಗೆ ಹೆಪ್ಪು ಅಂತೇವಲ್ರಿ ನಾವು. ಹಾಲಿಗೆ ಹೆಪ್ಪು ಹಾಕಿರಂದ್ರೆ ಮೊಸರು ಆಕತ್ತೆ ಅಂಥೇಳಿ. ಅದೇ ರೀತಿ ಇಲ್ಲೇ ನಮ್ಮವ್ವ ಜುಣ್ಕು ಚಕ್ಲಿ ಮಾಡಿಟ್ಟಾಳು. ನಮ್ಮ ಅಣ್ಣನ ಮಗ ತೊಗೊಂಡು ಹೋದ್ ನೋಡಿ ನನ್ನ ಮಗಳು ತೊಗೊಳಕ್ಕೆ ನಿಂತಿಳು. ಅದೇ ರೀತಿ ಅವು ಇಬ್ಬರು ಕೂಡ ಅಂದ್ರೆ ನಮ್ಮವ್ವ ಅಷ್ಟು ಚಲೋನ ಮಾಡ್ತಾಳೆ ರೀ. ಸಣ್ಣ ಹುಡುಗರು ಕೂಡ ಅಂದ್ರೆ ಬಾಯಾಗ ಇಟ್ಕೊಂಡು ಹಂಗೆ ರೊಟ್ಟಿ ಇಲ್ದ ಅನ್ನ ಇಲ್ದ ಡೈರೆಕ್ಟ್ ಜುಣ್ಕದ ಚಕ್ಲಿನ ತಿನ್ಬೇಕಲ್ಲ, ಹಂಗಷ್ಟು ಸೂಪರಾಗಿ ಮಾಡಿರ್ತಾಳೆ ನಮ್ಮವ್ವ. ನಾವು ಹೋದಾಗ ಒಮ್ಮೆಕಿನ್ನ ಜುಣ್ಕು ಚಕ್ಲಿ ಮಾಡಕ್ಕೆ ಹಚ್ತಾರೆ ನಮ್ಮವ್ವಾಗ. ಅಷ್ಟು ಚಲೋನ ಮಾಡಿರ್ತಾರೆ. ಅದೇ ರೀತಿ ನಮ್ಮ ಅಣ್ಣನ ಮಗ ಕೂಡ ಅಂದ್ರೆ ಆ ಜುಣ್ಕು ಚಕ್ಲಿ ಬರಬೇಲೆ ತಿನ್ನಕ್ಕೆ ನಿಂತವ್ ನೋಡ್ರಿ. ನಾವು ಆಕಿನ ಮಾಡುವಾಗ ತೊಂದು ತಿಂತಿದ್ದೆವು ರೀ ಮೊದಲು. ಅದನ್ನು ತಿನ್ನೋದು ಚಹಾ ಕುಡಿಯೋದು ಮಾಡ್ತಿದ್ದು ಮೊದಲು. ಅದೇ ರೀತಿ ಈಗ ಊಟಕ್ಕೆ ಹಚ್ಕೊತಾನೆ ನೋಡ್ರಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಹಳ್ಳಿ ವಾತಾವರಣದಾಗ ನಮ್ಮ ಮನ್ಯಾಗ ದಿನ 8 ಗಂಟೆಗೆ ನಾವು ರೊಟ್ಟಿಗೆ ಇರ್ತಾವೆ ನೋಡ್ರಿ. 8-9 ಗಂಟೆ ಒಳಗೆ 2 ಥರ ಬಾಜಿ, ರೊಟ್ಟಿ, ಮೊಸರು, ಖಾರ ಮತ್ತು ನಾಷ್ಟಾನೂ ಇರ್ತೈತೆ ರೀ. ಮತ್ತು ನಾಷ್ಟ ಬೇಕಾದ್ರೆ ನಾಷ್ಟ ತಿನ್ನೋದು. ನಮ್ಮ ಮನ್ಯಾಗ ನಮ್ಮ ಅಣ್ಣ ಆಯ್ತು ನಮ್ಮ ಅಪ್ಪ ಆಯ್ತು ಪುರವಂತರದಾರು. ಅವರು ಜಳಕ ಇಲ್ದೆ ಊಟ ಮಾಡಕ್ಕೆ ಬರೋಲ್ಲ. ಅದಕ್ಕಾಗಿ ರೊಟ್ಟಿ ಜಳಕ ಇಲ್ದೆ ನಮ್ಮ ಅವ್ವನ ಕೂಡ ಮಾಡೋಲ್ಲ ರೀ. ಯಾಕಂದ್ರೆ ನಮ್ಮ ಅವ್ವ ಲಿಂಗ ಪೂಜೆ ಮಾಡ್ಕೊಂಬಿಟ್ಟಾನ ಆಕೆಗೂ ಊಟ ಮಾಡೋಂಗಿಲ್ಲ. ಬೇಕಾದ್ರೆ 5 ಗಂಟೆ ಆಗಲಿ ಸಾಯಂಕಾಲ ಆಕೆ ತನ್ನ ಜಳಕ ಆದಮೇಲೆ ಮಾಡ್ತಿರ್ತಾಳೆ. ನಮಗೆ 12 ಗಂಟೆ 1 ಗಂಟೆ 2 ಗಂಟೆ ಹೊಟ್ಟೆ ಹಸಿಯಾಕತ್ರ ನಾವು ಡೈರೆಕ್ಟ್ ಜಳಕ ಇಲ್ದೇ ಊಟ ಮಾಡ್ತೀವಿ. ಮನೆ ಸ್ವಚ್ಛ ಮಾಡೋ ಅಗ್ದವ್ರಿ. ಆದ್ರೆ ನಮ್ಮ ಅವ್ವ ಹಂಗೆ ಏನು ಮಾಡಲ್ಲ ರೀ. ಯಾಕಂದ್ರೆ ಅವ್ರು ಚುಮ್ಮರಿ ತಿಂತಾಕರೆ ರೊಟ್ಟಿ ಅನ್ನ ಹಿಂಗೆ ಉಣ್ಣೋದಿಲ್ಲ. ಈಗ ನಮ್ದು ಊಟದ ಟೈಮ್ ಆಯಿತು.
ಇನ್ನು ನಮ್ಮ ಅಪ್ಪ ಕರ್ಯಾಕೆ ಬರ್ತಾನೆ ಅಂದಿರು ಅಂದ್ರೆ ಸಾಲಿ ಹುಡುಗನ ಕಳ್ಸಕ್ಕೆ ಬಂದ ಅದ ಐತಿ ನಮ್ಮ ಮನೆ ಬಾಜುಕ ನಮ್ಮ ಅಂಟಿ ಅವ್ರೊಬ್ರು ಬಂದಿರ್ರಿ ನಮ್ಮ ರಿಲೇಷನ್ ಅವರು ಅವ್ರು ಕಾಸಿಗೆ ಹೋಗೋದು ಬಗ್ಗೆ ಮಾತಾಡ್ಕೊತ ಮಾತ್ರ ಮಾತಾಡಕ್ಕಂತೆ ಬಂದಿದ್ದರು ಅದಕ್ಕೆ ನಮ್ಮ ಅವ್ವ ಹೇಳ್ತೀನಿ ನೋಡುವ ನಿನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಎಲ್ಲರೂ ಬಂದು ಕುಂದಿರ್ತಾರು ನಿಂಗೆ ಟೈಮ್ ಪಾಸ್ ಆಕತಿ ಮನ್ಯಾಗ ಕೆಲಸ ಇರ್ತೈತಿ ಆದ್ರೆ ನಮ್ಗೆ ಸಿಟಿ ಒಳಗೆ ಏನಾಕತ್ತಂದ್ರೆ ಈ ಇದ್ರ ವಾತಾವರಣ ಇರ್ತೈತಿ ಯಾರೊಬ್ಬ ಹೆಚ್ಚು ಬಡ್ಗ್ಯಾರು ಇರ್ತಾರೆ ಇಲ್ಲೇ ಹಾಗಾಗಿ ಹೆಚ್ಚು ಹಚ್ಕೊಳಕ ಹಿಂಗೆ ಹೆಚ್ಚು ಇದಾಗೋದಿಲ್ಲ ಆದ್ರೆ ಹಳ್ಳಿ ಒಳಗೆ ನೋಡ್ರಿ ಪಿಕ್ಸ್ ಶಾಶ್ವತ ಮನೆಗಳು ಅಲ್ಲೇ ಇರ್ತಾರೆ ಅವರು ಅದು ಓಣ್ಯಾಗ ಯಾರು ಅದಾರ ಏನು ಅದಾರ ಎಲ್ಲ ಗೊತ್ತಿರ್ತಾವೆ ಹಾಗಾಗಿ ನನಗೂ ಕೂಡ ಏನಾಕತ್ತಂದ್ರೆ ಸಿಟಿನ ಲೈಕ್ ಆಗೋದಿಲ್ಲ ರೀ ಓನ್ಲಿ ಹಳ್ಳಿ ಲೈಕ್ ಆಕತಿ ಮತ್ತು ಇವತ್ತಿನ ಲಾಗ್ ಹೆಂಗಿತ್ತು ಅನ್ನೋದು ಕಾಮೆಂಟ್ ಮಾಡಿ ಹೇಳ್ರಿ ಇಲ್ಲೇ ನಮ್ಮದು ಹಿಪ್ಪೋ ಕ್ಯಾಂಪಸ್ ಸ್ಕೂಲ್ ಐತ್ರಿ ನಮ್ಮ ವೈನಿ ಇದೇ ವರ್ಷ ಅಂದರೆ 2 ವರ್ಷ ತೆಗ್ದ ಅಲ್ಲೇ ನಮ್ಮ ಊರಾನ ಹುಡುಗರು ಸುತ್ತಮುತ್ತ ಹಳ್ಳಿ ಹುಡುಗರೆಲ್ಲ ಬರ್ತಾರೋ ನಂತರ ಅವ್ರಿಗೆ ಈ ಥರ ಒಂದು ಗಾಡಿ ಐತಿ ಮತ್ತು ಸಣ್ಣ ಹುಡುಗರು ಇರ್ತಾವಲ್ಲ ಅದಕ್ಕಾಗಿ ನಮ್ಮ ಅಪ್ಪಾರು ಏನು ಮಾಡ್ತಾರಂದ್ರೆ ಈ ಹುಡುಗರನ್ನ ಕಳ್ಸಕ್ಕೆ ಅದೇ ಗಾಡಿ ಒಳಗೆ ಹೋಗಿರ್ತಾರೆ ಸಾಯಂಕಾಲ ಆಯ್ತು ಬೆಳಗ್ಗೆ ಆಯ್ತು ಕರ್ಕೊಂಬರಕ್ಕೆ ಹೋಗೋರು ಕಳ್ಸಕ್ಕೂ ನಮ್ಮ ಅಪ್ಪಾರು ಹೋಗಿರ್ತಾರೆ ಬಂದು ಅವ್ನ ಕರ್ಕೊಂಬಂದು ಮೇವು ತರಕ್ಕೆ ಹೋಗಾರ ರೀ ಬೆಳಗ್ಗೆ ಎದ್ದು ಸಗಣ ತುಂಬೋದು ಆ ಹುಡುಗರನ್ನ ಕರ್ಕೊಂಬರಕ್ಕೆ ಹೋಗೋದು ಮತ್ತು ಅವ್ರನ್ನ ಕರ್ಕೊಂಬಂದುಬಿಟ್ಟು ಒಂದು 2-3 ತಾಸು ಆಕತ್ತಲ್ಲ ರೀ ರೆಸ್ಟ್ ಟೈಮ್ದಾಗ ಮೇವು ತೊಗೊಂಬರ್ತಾರೆ ಆಮೇಲೆ ಮತ್ತೆ ಕರ್ಕೊಂಬರ್ತಾವ್ರು ಮತ್ತು ಸಂಜೆಗಡೆ ಅದ ಕೆಲಸ ಖರೇನ ಹಳ್ಳಿ ಒಳಗೆ ನೋಡ್ರಿ ಎಷ್ಟು ಕೆಲಸ ಮಾಡಿದ್ರು ಕಡಿಮೆ ರೀ ಯಾಕಂದ್ರೆ ಹೊಲ ಮನೆಗೆ ಹೋಗಿರ್ತಾರಲ್ಲ ಅವ್ರ ಶರೀರ ಗಟ್ಟಿರ್ತೈತೆ ರೀ ಮತ್ತು ಇನ್ನೊಂದು ಅಂದ್ರೆ ನಮ್ಮ ಅಪ್ಪ ಚಹಾ ಕುಡಿದು ನೋಡ್ರಿ ನೀವು ಎಲ್ಲರೂ ನಗ್ತೀರಿ ಯಾಕಂದ್ರೆ 1 ಕಪ್ ಚಹಾಕ್ಕೆ 3 ಸ್ಪೂನಷ್ಟು ಸಕ್ಕರೆ ಹಾಕೊಂಡು ಕುಡಿತಾರೆ 3 ಬಿಡ್ರಿ ಅದನ್ನು 4 ಸ್ಪೂನಷ್ಟು ಸಕ್ಕರೆ ಹಾಕೊಂಡು ಕುಡಿತಾರೆ ನಾವು ಯಪ್ಪ ನೀ ತಿಳಿವದಿ ನೀನು ನಡಿತೈತಿ ನಾವು ದಪ್ಪದವು ಅಂತನ್ರಿ ನಾನು ಮತ್ತು ಅದೇ ರೀತಿ ರೀ ನಮ್ಮ ಮರ್ಕುಂಬಿ ಅಂತ್ಯಕ್ಕೆ ಫ್ಯಾಕ್ಟ್ರಿ ನೋಡ್ರಿ ಸಕ್ಕರೆ ಫ್ಯಾಕ್ಟ್ರಿ ಆಗತ್ತೈತಿ ಈ ಸರಿ ಏನಂದ್ರೆ ಇನ್ನೊಂದು 1 ವರ್ಷದ ಅನ್ನತ್ತಾರೋ ಯಾವಾಗ ಚಾಲೂ ಆಕತಿ ನೋಡ್ಬೋದು ನಮ್ಮ ನಮ್ಗೆ ಸಮೀಪ ನೋಡ್ರಿ ಇದು ಫ್ಯಾಕ್ಟ್ರಿ ಅದೇ ರೀತಿ ನಮ್ಮ ಅಪ್ಪನ ಸುದ್ದಿ ಹೇಳ್ತೀನಲ್ರಿ 1 ಕಪ್ಪಿಗೆ 3 ಸ್ಪೂನ್ ಸಕ್ಕರೆ ಹಾಕೊಂಡು ಕುಡಿತಾರೋ ಅದೇ ರೀತಿ ನಾವು ಕುಡಿದ್ರೆ ಇನ್ನಷ್ಟು ದಪ್ಪಕ್ಕವ ಅಂತಂತವು ಆದ್ರೆ ನಮ್ಮಪ್ಪ ಏನಂತಾರು ಬೆವ್ರು ಹರಿಸಿ ಕೆಲಸ ಮಾಡಿರಿ ಶುಗರ್ ಇಲ್ಲ ಬಿ ಪಿನೂ ಇಲ್ಲ ಆರಾಮ ಇರ್ತೀರಿ ಅಡ್ಡಾಡ್ಕೊತ ಕೆಲಸ ಮಾಡ್ಕೊತ ಇರ್ರಿ ನೀರು ಹೊತ್ತು ತೊಗೊಂಬರ್ರಿ ಅಂತಾರೆ ನನ್ನ ಅಪ್ಪಾರು ಇನ್ನಾರು ಅವನ ಅಪ್ಪನ ಮಾತು ಕೇರಿ ನೀವು ನಗ್ತೀರಿ ಅವ್ರು ಮಾತಾಡೋದು ನಿಮ್ಗೆ ತೋರಿಸ್ತಾನು ಅದೇ ರೀತಿ ಮತ್ತು ಇಲ್ಲೆಲ್ಲ ಅಂತಂದ್ರೆ ಆ ಊರಿಗೆ ಹುಡುಗರನ್ನ ಕಳಿಸಿ ಮರ್ಕುಂಬಿ ಮ್ಯಾಗ ಫ್ಯಾಕ್ಟ್ರಿ ನೋಡ್ಕೊಂಡು ಇತ್ತ ನಮ್ಮ ಊರಿಗೆ ಬೈಲೊಂಗೆ ಬಂದು ರೀ ಬಂದ್ಕೊಳ್ಳಿ ನಮ್ಮನ್ನ ಇಲ್ಲೇನಂದ್ರೆ ನಮ್ಮ ಗುಂಡೆ ಅಂದ್ರೆ ನಮ್ಮ ಅಣ್ಣನ ಮಗ ಗಾಡ್ಯಾಗ ಮಕ್ಕೊಂದಿತ್ತು ನೋಡ್ರಿ ನಮ್ಮಪ್ಪ ಅವ್ನ ಮ್ಯಾಗ ಎಷ್ಟು ಕಾಳಜಿ ಅದಾನ ನೋಡ್ರಿ ತನ್ನ ತೊಡೆ ಮ್ಯಾಗ ಹಾಕೊಂಡು ಮಲಗಿಸ್ಕೊಂಡಾನು ನೋಡ್ರಿ ಈ ಥರ ಅಜ್ಜಗಳು ಮೊಮ್ಮಕ್ಳ ಮ್ಯಾಗ ಎಷ್ಟು ಕಾಳಜಿ ಇರ್ತಾನೆ ನೋಡ್ರಿ ಅದೇ ರೀತಿ ಮೊಮ್ಮಕ್ಕಳು ಕೂಡ ಅಜ್ಜಿ ಮ್ಯಾಗ ಕಾಳಜಿ ಇರ್ತಾರೆ ರೀ ಇಲ್ಲೇ ನಮ್ಮ ಅಪ್ಪಾರು ನಮ್ಮನ್ನ ಗಾಡ್ಯಾಗ ಕುಂದ್ರಿಸಿ ಆಕಿಗೆ ಕೇಕ್ ಅಂತ್ರಿ ಕೇಕ ಸ್ವೀಟ ಖಾರ ತರಕಂತೆ ಹೋದರು ನಾವು ನಮ್ಮ ಮನೆಗೆ ಬಂದು ನೋಡ್ರಿ ಈಗ ಇನ್ನು ಅಲ್ಲೇ ಅದಾವ್ರಿ ಇನ್ನು ಬರ್ತೇವೆ ಮನೆಗೆ ಇವತ್ತಿನ ವ್ಲಾಗ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತಾನು ಇಷ್ಟ ಆದ್ರೆ ಏನಲ್ರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ವ್ಲಾಗ್ನಾಗ ಭೇಟಿಯಾಕೋರಿ ನಮಸ್ಕಾರ ರೀ ಅಲ್ಲಿವರೆಗೂ ಎಲ್ಲರೂ ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರ್ರಿ ನಮಸ್ಕಾರ ರೀ ಎಲ್ಲರಿಗೂ ಇನ್ನು ನಮ್ಮ ಅಪ್ಪಾರು ಬರೋ ಮಟ್ಟ ಗಾಡ್ಯಾಗ ಕುಂತೇವೆ ರೀ ನನ್ನ ಮಗಳು ಇದು ಮಾಡ್ಕೊತ ಕುಂತಾರೆ ನೋಡ್ರಿ ಯಾರ್ಯಾರು ಬಂದರು ಹಿಂಗೆ ಅಂತೇಳಿ ನಮ್ಮದೇನು